ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ, ಡಿಸಿಎಂ ಪ್ರತಿಕ್ರಿಯೆ. ಭೂಮಿ ಕೊಡಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕೊಡಲ್ಲ ಎನ್ಲಿ, ಶಾಂತಿಯುತವಾಗಿ ರೈತರು ಪ್ರತಿಭಟನೆಯನ್ನ ನಡೆಸಲಿ, ಬೇಡ ಅನ್ನಲ್ಲ. ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ, ಡಿಸಿಎಂ ಪ್ರತಿಕ್ರಿಯೆ. ಭೂಮಿ ಕೊಡಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕೊಡಲ್ಲ ಎನ್ಲಿ, ಶಾಂತಿಯುತವಾಗಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರೆ ಬೇಡ ಅನ್ನಲ್ಲ. ಅದನ್ನ ಬಿಟ್ಟು ರಾಜಕೀಯ ಒತ್ತಡಕ್ಕೆ ಮಣಿದು ಹಲ್ಲೆ ಮಾಡಿದ್ರೆ ರೈತರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ರು. ಡಿಸಿಎಂ ಪರಮೇಶ್ವರ್ ಅವರೇ, ನಿಮ್ಮ ಹೇಳಿಕೆ ಚೆನ್ನಾಗಿದೆ. ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ನೀವು ಭೂಮಿಯನ್ನ ಕೊಡ್ಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ತೀರಾ. ಅವರು ರಾಂಗ್ ಆದ್ರೆ ನಿಮಗದನ್ನು ತಡ್ಕೊಳಕ್ಕಾಗೋದಿಲ್ಲ. ರೈತರು ಹೇಳ್ತಾ ಇದ್ದಾರೆ ಬಾಯ್ ಬಿಟ್ಟು, ನಮಗೆ ಬೇಡ, ನಮಗೆ ಯಾವುದೇ ರೀತಿಯ ಟೌನ್ಶಿಪ್ಗಳ ಅವಶ್ಯಕತೆ ಇಲ್ಲ, ನಮಗೆ ನಮ್ಮ ಭೂಮಿ ಕೊಡಿ, ಹೊಟ್ಟೆಗೆ ನಾವೇನು ತಿನ್ನಬೇಕು ಅಂತ ಹೇಳಿ ರೈತರೇ ಕೇಳ್ತಾ ಇದ್ದಾರೆ. ನೀವು ಕೇಳ್ದೆ ಅಧಿಕಾರಿಗಳನ್ನ ಅಲ್ಲಿ ಸರ್ವೆ ಮಾಡ್ಕೊಂಡು ಬನ್ನಿ, ಅದನ್ನ ಮಾಡ್ಕೊಂಡು ಬನ್ನಿ, ಇದನ್ನ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಯಾರು ಕೇಳ್ತಾರೆ ಅಲ್ಲಿ? ಎಸ್ ಪರಮೇಶ್ವರ್ ಅವರು ಏನು ಮಾತನಾಡಿದ್ರು ಕೇಳಿಸ್ಕೊಂಡು ಬನ್ನಿ. ನಮ್ಮ ಸ್ಪೋರ್ಟ್ಸ್ ಮತ್ತು ಯೂತ್ ಎಂಪವರ್ಮೆಂಟ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರೂರಲ್ ಡೆವಲಪ್ಮೆಂಟು ಮತ್ತು ಅರ್ಬನ್ ಡೆವಲಪ್ಮೆಂಟು ಈ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟು ಬರುತ್ತೆ ಅದನ್ನೆಲ್ಲ ಆ ಇಲಾಖೆಗಳನ್ನು ಕೋಆಪ್ಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿ ಅದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.